ಇವತ್ತು ಅಧಿಕಾರಿಗಳಿಗೂ ಹೋಗಿ ತಲುಪಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಹೋಗಿ ತಲುಪಬೇಕು. ನ್ಯಾಯ ನೀತಿ ಅನ್ನೋದೇ ಮಾರ್ಗದರ್ಶಕಕ್ಕೆ ಬಂದಿದೆ. ತಾಂಡವ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಎಲ್ಲಿ ಏನು ಸಮಸ್ಯೆ ಆಗಿದೆ ಇಲ್ಲವೋ ಅನ್ನೋದನ್ನು ನೋಡೋಣ. ಏಕಾಏಕಿ ಬಂದ್ರ ಅವ್ರಿಗೆ ಬೆದರಿಕೆ ಆಗ್ತದ FIR ಮಾಡ್ತಾರೆ. ಅದು ಸತ್ಯನ ಸುಳ್ಳ ಪರಿಶೀಲನೆಗೆ ತನಿಖಾಧಿಕಾರಿಯನ್ನು ನೇಮಕ ಮಾಡಬೇಕನ್ನೋಂಥ ನೀವು ACP ಅಧಿಕಾರಿಯಾಗಿ ಇದನ್ನು ಯಾವ ರೀತಿ ನೀವು ಪರಿಶೀಲನೆ ಮಾಡ್ತಾ ಇದ್ದೀರೋ, ಇಲ್ಲ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಬಂದಿದ್ದೀರೋ, ಇಲ್ಲ ನಮ್ಮ ಚಂದ್ರರಾವ್ ಸರ್ ಹೇಳಿದಂಗೆ ದುಡ್ಡು ಕೊಟ್ಟು ಏನನ್ನ ಇಲ್ಲಿ ಸ್ಥಳ ಮಾಡಾಕಿ ದುಡ್ಡು ಮಾಡಕ್ಕೆ ಬಂದಿದ್ದೀರಿ. ನಿಜವಾಗ್ಲೂ ದಲಿತರ ಮೇಲೆ ಹಲ್ಲೆ ಆದಾಗ, ನಿಜವಾಗ್ಲೂ ದಲಿತರ ಮೇಲೆ ತೀವ್ರವಾಗಿ ಹಲ್ಲೆ ಆದಾಗ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಹೋದಾಗ ಆ ಸಂಬಂಧಪಟ್ಟ ರಾಷ್ಟ್ರ ಠಾಣೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಅಟ್ರಾಸಿಟಿ ಕಾಯ್ದೆಯಲ್ಲಿ ದೂರನ್ನ ದಾಖಲಿಸಬೇಕಂದ್ರೆ ತುಂಬಾನೇ ಹಿಂದೆ ನೋಡ್ತಾರೆ. ಒಂದು ವಿಚಾರ ಏನಪ್ಪ ಅಂದರೆ ಈ ದೇಶದಲ್ಲಿ ಪ್ರಪ್ರಥಮ ಸ್ಥಾನ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಗೆ ಉತ್ತಮ ಸ್ಥಾನ, ಅದು ಮೊದಲನೇ ಸ್ಥಾನ ಅಂತ ಈ ದೇಶಾದ್ಯಂತ ಎಲ್ಲರೂ ಗೊತ್ತಿರುವಂಥ ಏನು ನಮ್ಮ ಸ್ಟೇಷನಲ್ಲಿ ಹೋಗಿ ನಾವು ಜೋರಾಗಿ ನಾವು ಪ್ರತಿಭಟನೆ ಮಾಡಿ ಏನಾದರೂ ಜೋರಾಗಿ ಮಾತಾಡಿದ್ರೆ ಅವ್ರ ಮೇಲೇ ಅಟ್ರಾಸಿಟಿ, ಅವ್ರ ಮೇಲೇ ಕೇಸ್ ಇಲ್ಲದ ರೀತಿ ಆಗೋದು. ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮದರಲ್ಲಿ ವಿನಂತಿ ಏನಂತಂದರೆ, ಇದು ಪ್ರತಿಷ್ಠಿತ ಇರುವಂಥ ಅಧಿಕಾರಿಗಳವರೆಗೂ ಹೋಗಿ ತಲುಪಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳವರೆಗೂ ಹೋಗಿ ತಲುಪಬೇಕು. ಮೊದಲನೇದಾಗಿ ನಮ್ಮ ಕಾಡುಗೋಡಿ ಪೊಲೀಸ್ ಲಿಮಿಟ್ಸಲ್ಲಿ ಬರುವಂತಹ ನಮ್ಮ ಏರಿಯಾಗಳು, AK ಗೋಪಾಲ್ ಕಾಲೋನಿ ಆಗಿರಲಿ, ಚನ್ನಸಂದ್ರ ಆಗಿರಲಿ, ಈ ಕಡೆ ನಮ್ಮ ಕಾಲೋನಿಗಳಲ್ಲಿ ವಿಪರೀತವಾದಂಥ ರೌಡಿಗಳ ಅಟ್ಟಹಾಸ ವಿಪರೀತ ಇದೆ. ಜೊತೆಗೆ ಕೆಲವು ಮಹಿಳೆಯರನ್ನ ಸಮೇತ ಫ್ಯಾಮಿಲಿ ಮೆಂಬರ್ಸ್ ಮಹಿಳೆಯರನ್ನು ಸೇರಿಸ್ಕೊಂಡು ವಿನಾಕಾರಣ ಮನೆಗಳಿಗೆ ನುಗ್ಗಿ ಅವ್ರನ್ನ ರಸ್ತೆಗಳಿಗೆ ಒಂದು ಸುಮಾರು 15, 20, 30 ಜನಕ್ಕೂ ಹೆಚ್ಚಾಗಿ ಸೇರಿಕೊಂಡು ಹಲ್ಲೆಗಳನ್ನ ಮಾಡಿ, ಒಡೆದು ಬಡ್ದು ಮಾರಣಾಂತಿಕ ಹಲ್ಲೆಗಳವರೆಗೂ ಮಾಡಿ ಇಲ್ಲಿ ಟೀಮ್ ಥರ ಡಿವೈಡ್ ಆಗ್ತಾರೆ. ಒಂದು 10-15 ಜನ ಇಬ್ಬರನ್ನ ಸೇರ್ಕೊಂಡು ಹೊಡಿತಾ ಇದ್ರೆ, ಇನ್ನು 5-6 ಜನ ಹೋಗಿ ಆಲ್ರೆಡಿ ಪೊಲೀಸ್ ಸ್ಟೇಷನಲ್ಲಿ ಇಲ್ಲಿ ಒದೆ ತಿಂತಾ ಇರೋ ಮೇಲೆ ಒಂದು FIRಗೆ ರೆಡಿ ಮಾಡ್ತಾ ಇರ್ತಾರೆ. ಎಲ್ಲ ನಾನ್ ಬೇಲಬಲ್ ಸೆಕ್ಷನ್ಸ್ಗಳನ್ನ ಅವರು ಚೆನ್ನಾಗಿ ಅರ್ತಿರೋಂಥವ್ರು. ಅಟ್ರಾಸಿಟಿಯಿಂದ ಹಿಡಿದು ರೇಪ್ ಮರ್ಡರ್ ಕೇಸ್ಗಳಿಂದ ಹಿಡಿದು ಎಲ್ಲ ರೀತಿ ಫೋಕ್ಸೋಯಿಂದ ಹಿಡಿದು ಮತ್ತು ಗರ್ಭಿಣಿಗೆ ಒದ್ಬಿಟ್ರು, ಅಬಾರ್ಷನ್ ಆಗೋಯ್ತು ಅನ್ನೋ ರೀತಿಯಲ್ಲಿ ಎಲ್ಲ ರೀತಿ ನಾನ್ ಬೇಲಬಲ್ ಕೇಸ್ಗಳನ್ನ ಅವ್ರೋಗಿ ಸ್ಟೇಷನ್ಗೆ ಆಲ್ರೆಡಿ ಇಲ್ಲಿ ಹೊಡೆಯೋ ಟೀಮು ಅವರೇ ಅಲ್ಲೋಗಿ ಕೇಸ್ ಬುಕ್ ಮಾಡ್ತಾರೆ ಟೀಮು ಅಂದರೆ ಇನ್ನೊಂದು 5-6 ಜನ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿಬಿಡೋದು. ಇದೆಲ್ಲ ಮೀರಿ ಯಾರಾದರೂ ಒಂದು ಕೇಸ್ ಮಾಡಿದ್ರೆ ಅವ್ರ ಮೇಲೆ ನಮ್ಗೆ ವಿಪರೀತ ಕಿರುಕುಳ ಕೊಡ್ತಾ ಇದ್ದಾರೆ, ನಾವು ಸತ್ತೋಗ್ಬಿಡ್ತೀನಿ ಅಂತ ಆತ್ಮಹತ್ಯೆ ಮಾಡ್ಕೊಳೋ ಥರ ಡ್ರಾಮಾಗಳು ಮಾಡಿ ಅದರಿಂದನೂ ಒಂದು ಕೇಸ್ ಮಾಡೋದು. ಈ ರೀತಿ ನಿರಂತರವಾಗಿ ನಮ್ಮ ಏನು ಕಾಡುಗೋಡಿ ಪೊಲೀಸ್ ಲಿಮಿಟ್ಸಲ್ಲಿ ಬರುವಂಥ ಈ ಗ್ಯಾಂಗ್ಗಳು ವಿಪರೀತವಾಗಿ ಇಲ್ಲಿ ಊರಿಗೆ ತೊಂದರೆ ಕೊಡ್ತಾ ಇದೆ. ಇದ್ರ ಬಗ್ಗೆ ಪೊಲೀಸ್ ಅವ್ರಿಗೆ ಮಾಹಿತಿ ಇದ್ರೇನು ಕೆಲ ಅಧಿಕಾರಿಗಳು ಒಂದು ದುಡ್ಡನ್ನು ತೆಗೆದುಕೊಳ್ತಾರೋ ಅಥವಾ ಯಾವ ಥರ ಕಮಿಟ್ ಆಗಿರ್ತಾರೋ ಅದೇನೋ ನಮಗೆ ಗೊತ್ತಿರಲ್ಲ ಜನರಿಗೆ. ಆದರೆ ಈ ರೀತಿ ಇರುವಂಥವರು ಅಂಥ ವ್ಯಕ್ತಿಗಳಿಗೆ ಈ ಪೊಲೀಸರು ಕೂಡ ಸಾಥ್ ಕೊಟ್ಟು ಸುಮ್ಮನೆ ಹೋರಾಟಗಾರರ ಮೇಲೆ ವಿನಾಕಾರಣ ಸಾರ್ವಜನಿಕರ ಮೇಲೆ ಅಟ್ರಾಸಿಟಿಗಳು ಮತ್ತು ಈ ಆಫ್ ಮರ್ಡರ್ ಕೇಸುಗಳು ಮತ್ತು ಈ ಹೆಣ್ಮಕ್ಳು ವುಮೆನ್ ಹರಾಸ್ಮೆಂಟ್ ಕೇಸುಗಳನ್ನೆಲ್ಲ ಫೈಲ್ ಮಾಡಿ ಅವ್ರಿಗೆ ವಿಪರೀತ ತೊಂದರೆ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ಅಧಿಕಾರಿಗಳಿಗೆ ಮಾಹಿತಿ ಇದ್ರೇನು, ಎಲ್ಲ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರೇನು ಯಾವುದೇ ಈ ಕ್ರಮ ತಗೊತಾ ಇಲ್ಲ. ಸುಮ್ಮನೆ ಕೇಸ್ ಹಾಕ್ತಾರೆ. ಅವರು ಕೊಟ್ಟಿದ್ದಾರಲ್ವಾ, ನೀವು ಬೇಕಾದರೆ ಒಂದು ಕೇಸ್ ಕೊಟ್ಬಿಟ್ಟು ಸುಮ್ಮನೆ ಆಗಿಬಿಡ್ರಿ ಅಂತ ಹೇಳ್ತಾರೆ. ಇದೇ ರೀತಿ ನಿರಂತರವಾಗಿ ಇಲ್ಲಿ ಜನರು ತುಂಬ ಸಫರ್ ಆಗ್ತಾ ಇದ್ದಾರೆ. ಇದೇ ರೀತಿಯೇ ಹೋರಾಟಗಾರ್ತಿಯಾದಂಥ 2021 ನಮ್ಮ ಭಾಗದಲ್ಲಿ ಹಲವಾರು ದಲಿತ ಪರ ಲೀಡರ್ಗಳಿದ್ದಾರೆ. ಎಸ್ಪೆಷಲಿ ನಮ್ಮ ಭಾರತೀಯ ಸೇವಾ ಸಮಿತಿ ನಮ್ಮ ಊಡಿ ಚಿನ್ನಯ್ಯನವ್ರ ಜೊತೆ ಕೂಡ ನಾನು ಕೆಲಸ ಮಾಡಿದ್ದೀನಿ. ನಮ್ಮ ಮುರುಗೇಶನ್ ಅವರಿದ್ದಾರೆ, ನಮ್ಮ BR ಮುನ್ರಾಜನ್ ಅವರಿದ್ದಾರೆ. ಎಲ್ಲ ದಲಿತ ಪರ ಹೋರಾಟಗಾರರ ಜೊತೆ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲೂ ಡಾಕ್ಟರ್ BR ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಕೆಲಸ ಮಾಡ್ತಾ ಇರ್ತೀನಿ. ನಾವು ಒಂದು SC ಸಮುದಾಯಕ್ಕೆ, ಪರಿಶಿಷ್ಟ ಜಾತಿಯ ಸಮುದಾಯದ ನಮ್ಮ ಯಜಮಾನರು ಕೂಡ, ನನ್ನ ಮಕ್ಕಳು ಅದೇನೆ. ಆದ್ರೂ ನಮ್ಮ ಮೇಲೇನೂ ಕೂಡ ಅಟ್ರಾಸಿಟಿಗಳು ಮಾಡೋದು ವಿನಾಕಾರಣ, ಯಾವುದೇ ರೀತಿಗೆ ಒಂದು ಘಟನೆ ಕೂಡ ಆಗಿರಲ್ಲ, ಯಾವುದೇ ಒಂದು ಮಾತುಕತೆನೂ ಆಗಿರಲ್ಲ, ಎಂಥದ್ದು ಆಗಿರಲ್ಲ, ಅಟ್ರಾಸಿಟಿಗಳು ಮಾಡ್ತಾರೆ. ಇದು ಯಾವ ಮಟ್ಟಿಗೆ ನ್ಯಾಯ ಅಂತ ನಾವು ಕೇಳ್ತೀವಿ. ಹಾಗಾದರೆ ಹೋರಾಟ ಹಾದಿಯಲ್ಲಿರುವಂಥದ್ದು ಅಲ್ಪ ಸ್ವಲ್ಪ ಕಾನೂನು ಅರಿವಂತ ಇರೋರು ನಮ್ಮ ಮೇಲೇ ಈ ರೀತಿ ಅಂದರೆ ಸಾಮಾನ್ಯದ ಅಮಾಯಕರ ಜನರ ಪರಿಸ್ಥಿತಿ ಈ ಭಾಗದಲ್ಲಿ ಏನಾಗಬೇಕು? ದಯವಿಟ್ಟು ಇದ್ರ ಬಗ್ಗೆ ಅಧಿಕಾರಿಗಳು ಕೂಲಂಕುಷವಾಗಿ ತನಿಖೆ ಆಗಬೇಕು. ಈ ರೌಡಿಸಮ್ ಮಾಡ್ತಾರಂಥ ಈ ಗುಂಪಿನ ವಿರುದ್ಧ ಗೂಂಡಾಗಿರಿ ಆ್ಯಕ್ಟ್ ಓಪನ್ ಮಾಡಿ ಅವ್ರನ್ನ ಗಡೀಪಾರು ಮಾಡಬೇಕು. ಇಲ್ಲಿರುವಂಥ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿಯವರಿಗೆಲ್ಲ
ಒಂದು ನೆಮ್ಮದಿ ಆದಂಥ ವಾತಾವರಣ ಸೃಷ್ಟಿಸಿ ಕೊಡಬೇಕು. ಜೊತೆಗೆ ಏನು 2021ರಲ್ಲಿ ಸುಮ್ಮನೆ ಅಟ್ರಾಸಿಟಿ ಮಾಡ್ತಾರೆ, ಈಗ 2026ರಲ್ಲೂ ಕೂಡ ಅಟ್ರಾಸಿಟಿ ಕೇಸ್ಗಳು ಮಾಡ್ತಾರೆ. ಹೋರಾಟಗಾರರ ಮೇಲೆ ನಿರಂತರವಾಗಿ ಇಷ್ಟು ದೊಡ್ಡ ದೊಡ್ಡ ಕೇಸುಗಳು ಹಾಕ್ಬಿಟ್ರೆ ನಮಗೆ ಅಂತ ಒಂದು ಜೀವನ ಇರುತ್ತೆ. ಫ್ಯಾಮಿಲಿ ಮೆಂಬರ್ ಓದೋಂಥ ಮಕ್ಕಳ ಮೇಲೆ ಕೂಡ ಮೈನರ್ ಮಕ್ಕಳ ಮೇಲೆ ಹಲ್ಲೆ ಮಾಡ್ತಾರೆ, ಅವ್ರ ಮೇಲೇನೂ ಕೇಸುಗಳು ಮಾಡ್ತಾರೆ, ಓದೋಂಥ ಸ್ಟೂಡೆಂಟ್ಗಳ ಮೇಲೆ ಮಾಡ್ತಾರೆ. ಇದನ್ನು ಕೇಳೋಕ್ಕೆ ಇಲ್ಲ ಅಧಿಕಾರಿಗಳಿಗೆ ಏನು ಗೊತ್ತಾಗಲ್ವಾ ಅವ್ರಿಗೆ? ಏನಾದರೂ ನ್ಯಾಯ ಕೇಳಕ್ಕೆ ಹೋದರೆ ಮೇಡಮ್ ನಾವು ಕೇಸ್ ಹಾಕಿದ್ರೆ ನೀವು ಬೇಕಾದರೆ ಒಂದು ಕೊಡಿ, ನೀವು ಮಾಡಿ ಅಂತ ಸಾಧಾರಣವಾಗಿ ತಗೊತಾರೆ. ಅದು ದುಡ್ಡು ಕೊಟ್ಟರೆ ಇಲ್ಲಿ ಕೆಲಸಗಳಾಗೋದು ಸ್ಟೇಷನ್ಗಳಲ್ಲಿ. ಇದನ್ನು ದಯವಿಟ್ಟು ನಮಗೆ ಅನ್ಯಾಯ ಆಗಿರೋದು ನಿಜಾನೇ, ನಮಗೆ ನ್ಯಾಯ ಬೇಕು. ಇದಕ್ಕೆ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಲೀಡರ್ಗಳು ದಯವಿಟ್ಟು ಇದ್ರ ಪರ ಧ್ವನಿ ಎತ್ತಿ ನಮಗೆ ಆದಂಗೆ ಅಥವಾ ಸಾಮಾನ್ಯ ಜನರ ಮೇಲೇನೋ ಆಗಿ ಫುಲ್ ಸೆಟಲ್ಮೆಂಟ್ಗಳಾಗ್ತಾಯಿದೆ. ಕೇಸ್ ಹಾಕ್ತಾರೆ, ಕೇಸ್ ವಾಪಸ್ ತೊಗೊಬೇಕಂದ್ರೆ 10 ಲಕ್ಷ 15 ಲಕ್ಷದ ಮೇಲೇನೂ ಅಗ್ರಿಮೆಂಟ್ ಮಾಡ್ಕೊಂಡು ಕೇಸುಗಳು ಮಾಡಿಕೊಂಡು ಒಂದು ಈ ಥರ ವ್ಯವಹಾರಗಳು ನಡೀತದೆ. ಈ ಕೇಸುಗಳಂದ್ರೇ ಈ ಭಾಗದಾಗೆಲ್ಲ ವ್ಯವಹಾರ ಥರ ಆಗೋಗಿದೆ. ನಾವು ನನ್ನ ಮಕ್ಕಳ ಮೇಲೇನೂ ಕೂಡ ಹಲ್ಲೆ ಆಯಿತು 2021ರಲ್ಲಿ. ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡೋಕ್ಕೆ ಹೋದಾಗ ಸರ್ ಮೈನರ್ ಮಗು ಒಂದು ಫೋಕ್ಸೋ ಹಾಕಿ ಅಂದರೆ ಹಾಕಲಿಲ್ಲ ಸರ್, ದಲಿತ ಸಮುದಾಯದ ಮಗು ಅವನ ಮೇಲೆ ಅಟ್ರಾಸಿಟಿ ಮಾಡಿ ಅಂದರೆ ಮಾಡಲಿಲ್ಲ. ಅವಾಗೆಲ್ಲ ನಾರ್ಮಲ್ ಒಂದು ಕೇಸ್ ತಗೊತಾರೆ. ಅದೇ ಈ ಜೋಗಿ ಗ್ಯಾಂಗ್ ಅವ್ರು ಏನಾದರೂ ಬಂದಾಗ ಅವ್ರದ್ದು ಅಟ್ರಾಸಿಟಿ ಆ್ಯಕ್ಟ್ ಆಗುತ್ತೆ. ನಾರ್ಮಲ್ ಜನರಲ್ಲು ಆತ ಬರೋದು, ಯಾವುದೇ ಥರ ಜೋಗಿನೂ ಅಲ್ಲ, ಯಾವ ಥರ ನಮ್ಮ ಪರಿಶಿಷ್ಟ ಜಾತಿಗೂ ಬರೋದಿಲ್ಲ, ಜನರಲ್ಲೇ ಫೇಕು ಎಲ್ಲ ಸಿಗಳು ಟೀಚರ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸಿಯಿಂದ ಸ್ಟಾರ್ಟ್ ಆಗುತ್ತೆ. ಅವಾಗ ನಿಜವಾಗ್ಲೂ ದಲಿತ ಸಮುದಾಯದಕ್ಕೆ ಸಂಬಂಧಪಟ್ಟವ್ರಿಗೆ ಆಗ್ತಾ ಇರೋ ಅನ್ಯಾಯ, ಅವ್ರು ಸಿಗಬೇಕಾಗಿದ್ದು ಅನುಕೂಲಗಳು ಎಲ್ಲನೂ ಈ ರೀತಿ ಬೇರೆಯವ್ರು ಬಂದು ತೊಗೊಳ್ತಾ ಇದ್ರೆ ನಿಜವಾಗ್ಲೂ ದಲಿತರು ಎಲ್ಲಿ ಹೋಗಬೇಕು? ಇದು ನಿಜವಾಗ್ಲೂ ತುಂಬ ಖಂಡನೀಯ ಮಾಡಬೇಕು. ಜೊತೆಗೆ CID CCB ಒಂದು ಹಿಡಿದು ಮೇಲಧಿಕಾರಿಗಳವರೆಗೂ ಇದನ್ನು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಕೊಡಬೇಕು. ದಯವಿಟ್ಟು ನಮ್ಮ ಪೊಲೀಸರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ನೀವು ಕೇಸ್ಗಳು ಮಾಡಿ, ನಿಜವಾಗ್ಲೂ ಆಗಿತ್ತಾ ಮಾಡಿ, ಕಣ್ಣು ಮುಚ್ಕೊಂಡು ಮಾಡಿ, ಆರಾಮಾಗಿ ಆಗಿ, ಏನು ತೊಂದರೆ ಇಲ್ಲ. ಅದು ಸುಮ್ಮನೆ ಇಷ್ಟ ಬಂದಂಗೆ ಕೇಸ್ಗಳು ಬುಕ್ ಮಾಡ್ತೀರಂದರೆ ನಿಮ್ಗೇನು ಏನು ಅಂದರೆ ದುಡ್ಡು ಮುಖ್ಯ ಆಗಿಬಿಡುತ್ತಾ ನಿಮಗೆ? ಇಲ್ಲ ಯಾವ ರೀತಿ ನೀವು ದ್ವೇಷಗಳು ಇಟ್ಕೊಳ್ತೀರಾ ಅಥವಾ ಏನಾಗಿದೆ? ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಕೇಸ್ ಮಾಡಿ. ನೀವು ಬೇರೆ ಯಾರನ್ನ ಅಮಾಯಕರು ಆತ್ಮಹತ್ಯೆ ಮಾಡ್ಕೊಂಡು ಪ್ರಾಣಗಳು ಕಳ್ಕೊಂಡ್ಬಿಟ್ರೆ ಏನು ಮಾಡ್ತೀರಾ? ಜೀವ ವಾಪಸ್ ಕೊಡೋಷ್ಟು ಶಕ್ತಿ ನಿಮ್ಮಲ್ಲಿ ಇದೆಯಾ ಅಧಿಕಾರಿಗಳಿಗೆ? ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಬೇಕು. ಆಗಿರೋ ಅನ್ಯಾಯನ ಸರಿ ಮಾಡಿಸಿ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಕೊಟ್ಟಿದ್ದಾರೆ ಅಖಿಲ ಭಾರತ ಕ್ರಿಯಾ ಸಮಿತಿ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ BR ಮುನ್ರಾಜ್ ಅಣ್ಣನವರು ಒಂದು ಲೆಟರ್ ಪ್ಯಾಡಿಂದ ಅಣ್ಣನವರು ಕೊಟ್ಟಿದ್ದಾರೆ. ಮಹದೇವಪುರ ಕ್ಷೇತ್ರದಲ್ಲಿ ಮಹಿಳಾ MLA ಅವರಿರೋದು ಶ್ರೀಮತಿ ಮಂಜುಳಾ ಅರವಿಂದ ನಿಂಬಾವಳಿ ಮೇಡಮ್ನವರು. ಈಗ ನಮ್ಮ ACP ಮೇಡಮ್ ಅವರು ಮಹಿಳೆನೇ. ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಮಹಿಳೆಯರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಅತ್ಯಾಚಾರಗಳು, ಈ ಥರ ಅವಮಾನಗಳು ಮಾಡೋಂಥದ್ದು ಪ್ರಕರಣಗಳು ತುಂಬ ಎಲ್ಲ ಸ್ಟೇಷನ್ ಅವ್ರ ಲಿಮಿಟ್ಸ್, ವೈಟ್ಫೀಲ್ಡ್ ಡಿವಿಷನ್ ಲಿಮಿಟ್ಸಲ್ಲಿ ಎಷ್ಟು ಪೊಲೀಸ್ ಸ್ಟೇಷನಲ್ಲಿ ಬರುತ್ತೋ ಅಷ್ಟು ಲಿಮಿಟ್ಸಲ್ಲಿ ಅತಿ ಹೆಚ್ಚಾಗಿ ಮಹಿಳೆಯರ ಮೇಲೆ ದಬ್ಬಾಳಿಕೆಯದು, ದೌರ್ಜನ್ಯ ಆಗಿರೋದೇ ಹೆಚ್ಚಾಗಿರೋದು. ಇವತ್ತು ಏನು ಈ ಗ್ಯಾಂಗ್ ಇದೆಯೋ, ಈವನ್ ಅವ್ರು ಕೂಡ ನಮ್ಮ MLA ಅವರ ಒಂದು ಪಕ್ಷದಲ್ಲಿರುವಂಥ ಬೂತ್ ಮಟ್ಟದಲ್ಲಿರುವಂಥ ಅಧ್ಯಕ್ಷರುಗಳು ಇವ್ರು ಮಾಡ್ತಾ ಇರೋಂಥ ಇವ್ರದ್ದೊಂದು ಪ್ರೋಟೋಕಾಲ್ ಅಂತ ಇರುತ್ತೆ ಇವ್ರ ಪಕ್ಷದಲ್ಲಿ. ಮೇಡಮ್ MLA ಸಾಹೇಬ್ರೆ, ನಿಮ್ಮ ಪಕ್ಷದಲ್ಲಿ ಈ ರೀತಿಯ ಕಾರ್ಯಕರ್ತರು ಈ ಥರ ಜನರಿಗೆ ಈ ಥರ ಹಿಂಸೆಗಳು ನೀಡ್ತಾ ಇದ್ದಾರೆ, ದಬ್ಬಾಳಿಕೆ ದೌರ್ಜನ್ಯಗಳು ಮಾಡ್ತಾ ಇದ್ದಾರೆ, ರಾಬ್ರಿಗಳು ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಕೊಡೋಕ್ಕೆ ಅಂತ ಹೋಗ್ಬೇಕಾದ್ರೆ ಪ್ರೋಟೋಕಾಲ್ ಬೇಕಂತ ಇಲ್ಲಿ. ಅಂದರೆ ಏನು ಅವ್ರದ್ದು ಶಕ್ತಿ ಕೇಂದ್ರ ಅಧ್ಯಕ್ಷರಿದ್ದಾರೆ, ವಾರ್ಡ್ ಅಧ್ಯಕ್ಷರಿದ್ದಾರೆ, ಮಂಡಲದಂತೆ ಈ ರೀತಿ ಅಂತ ಇರೋದ್ರಿಂದ ಒಬ್ಬರಿಂದ ಒಬ್ಬರು ಹೇಳ್ಕೊಂಡು ಹೋಗೋ ಪಟ್ಟಿಗೆ MLA ಹೊಟ್ಟೋಗಿರ್ತಾರೆ, ಬೇರೆ ಊರಿಗೆ ಬಾಗಲಕೋಟೆ ಕಡೆ ಹೊಟ್ಟೋಗಿರ್ತಾರೆ. ಇಲ್ಲಿ ಪ್ರತಿನಿತ್ಯ ಇದೇ ಆಗ್ತಾ ಇರೋದು. ನಮಗೆ BJP ಪಕ್ಷ, ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿ ಇಲ್ಲಿ MLA ಸರಿ ಇಲ್ಲ. MLA ಅವರು ಶಿಸ್ತುಬದ್ಧವಾಗಿ ಅವ್ರನ್ನ ಕಾರ್ಯಕರ್ತರನ್ನ ಹಿಡ್ಕೊಂಡು ಅಥವಾ ಪೊಲೀಸ್ ಅವ್ರನ್ನ ಪ್ರತಿಯೊಂದೂ MLA ಅವರು ಮಾಸಿಕ ಜನಸಂಪರ್ಕ ಮಾಡಬೇಕಾಗಿತ್ತು, ಇದುವರೆಗೂ ಒಂದು ಮಾಡ್ತಾ ಇಲ್ಲ. ಅವರು ACP ಆಗಲಿ DCP ಆಗಿರಲಿ ಕಾಡುಗೋಡಿ ಸ್ಟೇಷನ್ ಆಗಿದ್ರೂ ಇಲ್ಲ, ಈ ಲಿಮಿಟ್ಸಲ್ಲಿರೋಂಥ ಈ ಕ್ಷೇತ್ರದಲ್ಲಿಂಥ ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾವುದೇ ಜನಸಂಪರ್ಕಗಳು ಇಲ್ಲ. ಮಹಿಳೆಯರ ಸಭೆ ಅಥವಾ ಏನು ಮಹಿಳಾ ಆಯೋಗ ಅಂತ ಇದೆ, ಮಹಿಳೆಯರಿಗಂತ ಇದೆ, ಮಕ್ಕಳ ಮತ್ತು ಮಹಿಳಾ ಕಲ್ಯಾಣಕ್ಕೆ ಇದ್ದಿದೆ, ಅಲ್ಲೆಲ್ಲ ಬಂದು ಈ ಕಡೆ ಎಲ್ಲ ಮೀಟಿಂಗ್ಸ್ ಕೊಡಿ, ಅವೇರ್ನೆಸ್ ಕೊಡಿ. ಸ್ವಲ್ಪ ತಿಳುವಳಿಕೆ ಇಲ್ದಿದ್ದವರು ತುಂಬ ಹೆಣ್ಮಕ್ಳುಗಳು ಈ ಥರ ಕಿರುಕುಳಗಳಿಂದ ಬೇಸತ್ತು ಎಷ್ಟೋ ಹೆಣ್ಮಕ್ಳು ಪ್ರಾಣ ಕಳ್ಕೊಂಡಿರ್ತಾ ಇದ್ದಾರೆ. ಅದು ಹಂಗೆ ಮಣ್ಣಾಗೆ ಹೋಗ್ತಾ ಇರುತ್ತೆ. ಇನ್ನೊಬ್ಬರು ಆ ದೌರ್ಜನ್ಯಕ್ಕೆ ಒಳಗಡೆ ಆಗ್ತಾ ಇದ್ದಾರೆ, ಇನ್ನೊಬ್ರು ಹಂಗೆ ಸಾಯ್ತಾ ಇದ್ದಾರೆ. ಇದು ಹಿಂಗೆ ಹೋಗ್ತಾ ಇದ್ರೆ ಹೆಣ್ಣು ವಂಶನ ಹಿಂಗೆ ಈ ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳೇ ನಿರ್ನಾಮ ಮಾಡ್ತಾ ಇದ್ದಾರೆ. ಈ ಗ್ಯಾಂಗ್ ಇದೆ, ಈ ಗ್ಯಾಂಗಲ್ಲಿ ಹೆಣ್ಣುಮಕ್ಕಳು ರಾಜಾರೋಷವಾಗಿ ರಸ್ತೆಯಲ್ಲಿ ಬಟ್ಟೆಗಳನ್ನ ಹರ್ಕೊಂಡು ಓಪನ್ ಅಪ್ ಆಗಿ ನಿಂತ್ಕೊತಾರೆ. ಆ ಎದುರುಗಡೆ ಇರೋಂಥ ಯಾರೇ ಒಬ್ಬ ಜೆಂಟ್ಸ್ ಆದ್ರೂ ಭಯ ಬೀಳ್ತಾನೆ. ಇನ್ನು ನೋಡಿದ್ರೂ ಕೇಸ್ ಆಗುತ್ತೆ. ಸ್ಟೇಷನ್ಗೆ ಹೋಗ್ಬಿಟ್ಟು ಕೇಸ್ ನೋಡಿ ಅವ್ನು ನನಗೆ ಹಿಂಗೆ ಅರ್ಧಾಕ್ಬಿಟ್ಟಿದ್ದಾನೆ, ಹಿಂಗೆಲ್ಲ ಕೈಗೆ ಇಲ್ಲೆಲ್ಲ ಮುಡ್ದ ಅಲ್ಲಿ ಮುಡ್ದ ಅಂತ
ಕಂಪ್ಲೇಂಟ್ ಮಾಡೋಕ್ಕೆ ಹೋದಾಗ ಆ ಕಂಪ್ಲೇಂಟ್ ಆ ಹುಡುಗಿ ಏನು ಕೊಡ್ತಾಳೋ ಆ ಹೆಣ್ಮಗಳು ಅದನ್ನು ಅವ್ರು ಬರ್ಕೊಂಡು ಅದೇ ರೀತಿ ಕೇಸ್ ಹಾಕ್ತಾರೆ. ಹಾಕಲ್ಲ ಇದು ಪರಿಶೀಲನೆ ಮಾಡಬೇಕು ಅಂತಂದರೆ, ಇಲ್ಲ ನೀನು ನನ್ನನ್ನು ನೋಡಿದೆ, ನಿನ್ನ ಮೇಲೆ ನಾನು ಕೇಸ್ ಮಾಡ್ತೀನಿ ಅಂದಾಗ ಪೊಲೀಸವ್ರು ಏನು ಮಾಡ್ತಾರೆ? ಇದೆಲ್ಲ ಇಲ್ಲಿ ನಡೀತಾ ಇದೆ ಸರ್. ಇದೆಲ್ಲ ಬಂದ್ಬಿಟ್ಟು MLA ಅವ್ರ ಗಮನಕ್ಕಿದೆ. ಇದ್ರೇನು ಇಲ್ಲಿರುವಂಥ ಲೋಕಲ್ ಲೀಡರ್ಗಳಿದ್ದಾರಲ್ವ, ಅವರು ವಾರ್ಡ್ ಅಧ್ಯಕ್ಷರುಗಳು, ಮಂಡಲ ಅಧ್ಯಕ್ಷರುಗಳೆಲ್ಲ ಅವರೆಲ್ಲ ಇಂಥ ಗ್ಯಾಂಗ್ಗಳನ್ನ ಬೆಳೆಸ್ತಾ ಇದ್ದಾರೆ. ಯಾಕಂದರೆ ಫ್ಯೂಚರ್ಗೆ ಅವ್ರಿಗೂ ಬೇಕಲ್ವ, ರೌಡಿಗಳೆಲ್ಲ ಬೇಕಲ್ವ, ಮಹಿಳಾ ರೌಡಿಗಳಿಗೂ ಸಿಕ್ಕಲ್ವಲ್ಲ ಅಲ್ವಾ. ಅದರಿಂದ ಇದೆಲ್ಲ ಅವರು ಪೋಷಣೆ ಮಾಡ್ತಾ ಇರೋದೇ. ಇದು MLA ಕೂಡ ಅವರ ಕಾರ್ಯಕರ್ತರು ಅಂತ ಅಂದಮೇಲೆ MLA ಕರೆದು ಶಿಸ್ತುಬದ್ಧಾಗಿ ಒಂದು ಖಂಡಿಸ್ಬೇಕಾಗಿತ್ತು. ಲೂಸಾಗಿ ಆರಾಮಾಗಿ ಬಿಡ್ತಾ ಇದ್ದಾರೆ. ದಯವಿಟ್ಟು MLA ಅವರು ಈ ಒಂದು ಪ್ರೆಸ್ ಮೀಟ್ ಆದಮೇಲೆ ಅದು ದಯವಿಟ್ಟು ನಿಮ್ಮ ಗಮನಕ್ಕೆ ತಗೊಳ್ಳಿ. ಇಲ್ಲಿ ಯಥೇಚ್ಛವಾಗಿ ನಿಮ್ಮ ಕಾರ್ಯಕರ್ತರೇ ರೌಡಿಸಮ್ ಮಾಡ್ತಾ ಇದ್ದಾರೆ. ನೀವು ಖಂಡಿಸಬೇಕು, ಅದನ್ನು ದಂಡಿಸಬೇಕು, ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಬೇಕು. ಮೇಡಮ್, ಇಲ್ಲಿ MLA ಸರಿ ಇಲ್ಲ ಅಂತ ಹೇಳಿದ್ರಿ, MLA ಸರಿ ಇಲ್ವಾ, ಮಹಿಳಾ MLA ಸರಿ ಇಲ್ವಾ ಸರ್? MLA ಆಗ್ತಾ ಇದೆಯಾ ಇಲ್ಲ ನಿಭಾಯಿಸೋದಕ್ಕೆ ಇದೆಲ್ಲ ಅಂತ ಸರ್ ನಮಗೆ ಗೊತ್ತಿರೋ ಮಟ್ಟಿಗೆ ಮಹಿಳಾ MLA ಫಸ್ಟ್ ಟೈಮ್ ಆಗಿರೋದು. ಸನ್ಮಾನ್ಯ ನಮ್ಮ ಅರವಿಂದ ನಿಂಬವಳಿ ಅವರು ಧರ್ಮಪತ್ನಿ ಶ್ರೀಮತಿ ಮಂಜುಳಾ ಅರವಿಂದ ನಿಂಬವಳಿ ಅವರು ಬರ್ತಾರೆ. ನಮ್ಮ ಭಾಗದಲ್ಲಿ ಬರ್ತಾರೆ, ಗುದ್ಲಿ ಪೂಜೆ ಅಂತ ಒಂದು ಗಡಾರ ಇಟ್ಕೊಂಡು ಫೋರ್ಸ್ ಕೊಟ್ಬಿಟ್ಟು ಹೋಗೋದಲ್ಲ. ಹೆಣ್ಮಕ್ಳಿಗೆ ಇಲ್ಲಿ ಗ್ರೌಂಡ್ ಲೆವೆಲಲ್ಲಿ ಏನು ಸಫರ್ ಆಗ್ತಾ ಇದ್ದಾರೆ, ಜನರಿಗೆ ಮೂಲಭೂತ ವ್ಯವಸ್ಥೆ ಏನಾಗ್ತಾ ಇದೆ ಎಲ್ಲನೂ ನೋಡಬೇಕಲ್ವಾ. ನಾವು ಇದುವರೆಗೂ ನಾನು ಕಣ್ಣಾಗೆ ನಾನು ಪರ್ಸ್ನಲಾಗಿ ನೋಡ್ದಂಗೆ ನನಗೆ ಯಾವುದೂ ಅನಿಸಿಲ್ಲ ಸರ್.